2 ವರ್ಷ 2 ತಿಂಗಳು ಇದು ಹುಟ್ಟಿ ನೋಡಿ. ಇದು 2 ಹಲ್ಲು. ನೀವು ಬಿದ್ದಾಗ ಇಲ್ಲಿಗೆ ಬರ್ತದೆ ಹಲ್ಲು, 4 ಹಲ್ಲು ಅಂತಾರೆ. ಇದಕ್ಕೆ ಹಳ್ಳಿಕಾರ್ ಅಂತ ಬರೋದಕ್ಕೆ ಹಳ್ಳಿಕಾರ್ ಜನಾಂಗನೇ ಒಂದಿತ್ತು. ನಾನು 40 ವರ್ಷದಿಂದ ಎಲ್ಲದರಲ್ಲೂ ಮೊದಲನೇ ಸ್ಥಾನದಲ್ಲಿ ಇದ್ದೀನಿ. ಹುಡುಗಾಟ ಅದು. ಇದು ನನ್ನಂಗೆ, ಇದು ನಿಮ್ಮಂಗೆ. ನಮ್ಮ ಊರಿಗೂ ಬಂದಿದ್ದೀರಂತ ತಾವು? ಯಾವ ಊರಲ್ಲಿ? ಒಂದೇನಹಳ್ಳಿ. ಮಕ್ಕಂದು ಸಮಾಧಿ ಹತ್ರ ಎಲ್ಲ ಹೋಗಿ ಬಂದಿದ್ದೀರಿ. ಈಗ್ಲೂ ಈ ಫೀಲ್ಡ್ ಅಲ್ಲಿ ಮಂಜುಳಾರ ತಮ್ಮ ಇವರು ಅಂತಲೇ ನಾನು ಗುರ್ತಿಸ್ತೆ. ಸ್ನೇಹಿತರೆ, ನಿಮಗೆ ಸ್ವಾಗತ. ಇದು ತುಮಕೂರಿನ APMC ಮಾರ್ಕೆಟ್ ಸ್ನೇಹಿತರೆ, ನಾವು ಇಲ್ಲಿದ್ದೀವಿ. ನಮ್ಮ ಜೊತೆಗೆ ಫೇಮಸ್ ಮಂಡಿ, ಇದು ಬೆಲ್ಲದ ಮಂಡಿ, ಬೆಟ್ಟಪ್ಪನವ್ರ ಮಗ ಅವರು ಸರ್. ಸೋಮಶೇಖರ್ ಅಂತ ನನ್ನ ಹೆಸರು. ನಿಮ್ಮ ಪೇಜ್ ಫಾಲೋ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ತುಂಬಾ ಹಳೆಯ ಬೆಲ್ಲದ ಅಂಗಡಿ ಸರ್ ಇದು. 50 ವರ್ಷದ್ದು ಮಂಡಿ. 50 ವರ್ಷದ್ದು ಹಳೆ ಸ್ನೇಹಿತ ಬರೀ ನೋಡಿ. ಆಮೇಲೆ ನಮ್ಮ ಸಂಜೀವಣ್ಣ ಇದ್ದಾರೆ, ಗೊತ್ತರ? ಸ್ಮೈಲಿಂಗ್ ಸ್ಟಾರ್ ಸಂಜೀವಣ್ಣ ಇದ್ದಾರೆ. ಸೊ ನೀವು ಆಕ್ಚುಲಿ ಏನ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ, ತುಮಕೂರು ಸಿದ್ಧಗಂಗಾ ಮಠದ ಜಾತ್ರೆ, ವಿಶ್ವ ಪ್ರಸಿದ್ಧ ಜಾತ್ರೆ ಅದು. 15 ದಿವಸ ನಡೆಯುತ್ತೆ ಜಾತ್ರೆ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಮಾಡ್ತಾರೆ ಸ್ವಾಮಿಗಳು ಸ್ನೇಹಿತರೆ. ಅದಕ್ಕೆ ನಾವು ಅಲ್ಲಿ ಅದರ ರೆಕಾರ್ಡಿಂಗ್ ಅದು ಚಿತ್ರೀಕರಣ ಮಾಡೋಕ್ಕೆ ಅಂತ ಬಂದ್ವಿ. ಹೊರಗೆ ಕೂಡುದು ಕೂಡ ಯಾಕೆ ಗೊತ್ತಾ, ಲಕ್ಷಾಂತರ ಜನ ಬಂದು ಅಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ. ನಮ್ಮ ಕೈಲೇನೋ ಅಳಿಲ್ ಸೇವೆ ಮಾಡೋಣ ಅಂತ ಹೇಳಿ ಹಾಗಾಗಿ ಅಣ್ಣ 2 ಮೂಟೆ ಬೆಲ್ಲ. ಖಂಡಿತ, ಯಾಕಂದ್ರೆ ಅವ್ರು ಒಳ್ಳೆ ಪಾಯಸ ಮಾಡ್ತಾರೆ. ಅದಕ್ಕೆ ಫೇಮಸ್ ಬೆಟ್ಟಪ್ಪನವ್ರ ಅಂಗಡಿ ಬೆಲ್ಲನೇ ಯಾಕೆ. ಸ್ನೇಹಿತರೆ, ಇದೇ ನೋಡಿ ನಮ್ಮ ಮಂಜುಳಾ ಅವರ ಸಮಾಧಿ. ಸೋಮಶೇಖರ್ ಇದಾರಲ್ಲ, ನಮ್ಮ ಮಂಡಿ ಸೋಮಶೇಖರ್ ಅವರು, ಬೆಲ್ಲದ ಮಂಡಿ ಸೋಮಶೇಖರ್, ಇವ್ರು ನಮ್ಮ ಮಂಜುಳಾ ಅವ್ರ ರಿಲೇಟಿವ್. ಏನಾಗಬೇಕು ನಿಮ್ಮ ಮಂಜುಳಾ ಅವರು? ನಮಗೆ ನಮ್ಮ ತಂದೆ ಅಣ್ಣನ ಮಗಳು. ಸೊ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ಸೊ ನಿಮ್ಗೆ ಆಕ್ಚುಲಿ ಅಕ್ಕ ಆಗ್ಬೇಕು ಅವರು. ಅಕ್ಕ ಆಗಬೇಕು. ಥ್ಯಾಂಕ್ ಯು. ಮಂಜುಳವ್ರ ಮಂಡಿ ಹೆಂಗಾರ ಇದು ಬರನೇ ಆಗಲಿ. ಥ್ಯಾಂಕ್ ಯು. ನಾಶ ಮಾಡಿದ್ರಾ? ಸರ್, ಆಯ್ತು. ಥ್ಯಾಂಕ್ ಯು. ಸಿದ್ಧಗಂಗೆ ಜಾತ್ರೆ, ಎಲ್ಲರೂ ಬನ್ನಿ ಜಾತ್ರೆಗೆ. ಸಿದ್ಧಗಂಗೆಯ ಶಿವಕುಮಾರರ ತುಮಕೂರು ಅಂದ್ರೆ ಸ್ನೇಹಿತರೆ, ನಮ್ಮ ಸಿದ್ಧಗಂಗಾ ಮಠ ವರ್ಲ್ಡ್ ಫೇಮಸ್, ವಿಶ್ವ ಪ್ರಸಿದ್ಧ. ಕಲಾ ಮಾಧ್ಯಮದಲ್ಲಿ ನೀವು ಈಗಾಗಲೇ ಅನೇಕ ಸಂಚಿಕೆಗಳನ್ನ ನೋಡಿದಿರಿ ಸಿದ್ಧಗಂಗಾ ಮಠದ ಬಗ್ಗೆ. ಸ್ವಾಗತ ನಿಮ್ಗೆ ಮತ್ತೊಮ್ಮೆ ಸಿದ್ಧಗಂಗಾ ಮಠಕ್ಕೆ. ಯಾಕಂದ್ರೆ ಹೋದ್ಸತಿ ನಮ್ಮ ಅಭಿಮಾನಿಗಳು ತುಂಬಾ ಹಿಟ್ ಮಾಡಿದ್ರು. ಈ ಜಾತ್ರೆ ವಿಶೇಷತೆ ಏನಂದ್ರೆ ಮೇಯ್ನ್ ಆಗಿ ರಾಸುಗಳು, ಹಸು ಎತ್ತುಗಳ ಜಾತ್ರೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ. ಈಗ ನೀವು ಎಲ್ಲ ನೋಡ್ತೀರಾ ಅದನ್ನ. ಈಗ ನಾವು HMT ರೋಡ್ ಅಲ್ಲಿ ಇದೀವಿ ನಾವು ಇವಾಗ. ಸೊ ಇದು ನೀವು ಆ ಕಡೆ ಕ್ಯಾನ್ಸರ್ ಕಡೆಯಿಂದ ಒಂದು ರೋಡ್ ಇದೆ. ಸೊ ಇದು ತುಮಕೂರು ಕಡೆಯಿಂದ ಬರ್ತಾ, ಇಲ್ಲಿ HMT ಹಳೆ HMT ಇಸ್ರೋ ಮಾಡಿದ್ದಾರೆ. ಸೊ ಆ ಕಡೆಯಿಂದ ಒಳಗಡೆ ಹೋಗೋ ರಸ್ತೆ. ಅಲ್ಲೋಗೋಣ. ಪ್ರವೀಣ್ ಸರ್, ಗುಡ್ ಮಾರ್ನಿಂಗ್, ಶುಭೋದಯ. ಹೇಗಿದ್ರಿ? ಆರಾಮ್ ಸರ್. ಸೊ ನಮ್ಮ ಸೂಪರ್ ಫಿಟ್ ಪ್ರವೀಣ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಹಾಗಾಗಿ ಸೊ ಪ್ರವೀಣ್ ಅವರು ಸಿದ್ಧಗಂಗಾ ಮಠದಲ್ಲಿ ಬುದ್ಧಿಯವರು ಭಾಳ ಆಪ್ತರವರು. ಹೋಗೋಣ ಸರ್. ಖಂಡಿತ. ಯಾಕೆಂದ್ರೆ ಕರ್ನಾಟಕದಲ್ಲಿ ತಾವು ಹೇಳ್ದಂಗೆ ಎಲ್ಲಾ ಕಡೆನೂ ಜಾತ್ರೆ ನಡೆಯುತ್ತೆ. ಆದ್ರೆ ನಮ್ಮ ಸಿದ್ಧಗಂಗಾ ಮಠದಲ್ಲಿ ನಡೆಯುವಂತ ಜಾತ್ರೆ ವಿಶೇಷ. ಬೇರೆ ಕಡೆ ಎಲ್ಲ ಒಂದು 4 ದಿವಸ 5 ದಿವಸದೊಳಗೆ ಜಾತ್ರೆ ಮುಗಿದೋಗುತ್ತೆ. ಇದು ನಮ್ಮಲ್ಲಿ 12 ರಿಂದ 13 ದಿವಸ ಇರುತ್ತೆ ಜಾತ್ರೆ. 1 ವಾರಗಳ ಕಾಲ ದನಗಳ ಜಾತ್ರೆ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಹುಲಿ ವಾಹನ, ಈ ತರ ಪಲ್ಲಕ್ಕಿ ವಾಹನಗಳು ನಡೆಯುತ್ತೆ. 8ನೇ ತಾರೀಕು ಮಹಾಶಿವರಾತ್ರಿ ಪ್ರಯುಕ್ತ ಅದು ತುಂಬಾ ವಿಶೇಷವಾದ, ನಾನಾ ಜಿಲ್ಲೆಗಳಿಂದ ಭಕ್ತಾದಿಗಳೆಲ್ಲ ಬರ್ತಾರೆ ನೋಡೋದಕ್ಕೆ. 2 ಕಣ್ಣು ಸಾಲದು ಅವತ್ತಿನ ದಿನ. ಮತ್ತೆ ಅದ್ರ ಮಾರನೇ ದಿವಸ ಬೆಳ್ಳಿ ಪಲ್ಲಕ್ಕಿ ಇರುತ್ತೆ. ಈ ತರ ನಮಗೆ 12 ದಿವಸ ಕಾರ್ಯಕ್ರಮ ಇರುತ್ತೆ. 12 ದಿನ ಜಾತ್ರೆ ಇರುತ್ತೆ. ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಜಾತ್ರೆನ ಕಣ್ತುಂಬ್ಕೊಂಡು ಹೋಗ್ತಾರೆ. ಸೊ ಅಂತಹ ವಿಶ್ವ ಪ್ರಸಿದ್ಧ ಜಾತ್ರೆ ನಾವೆಲ್ಲ ನೋಡಕ್ ಹೋಗ್ತಾ ಇದೀವಿ. ಸ್ವಾಗತ ನಿಮ್ಗೆ. ನೀವು ಬನ್ನಿ ಸಿದ್ಧಗಂಗಾ ಮಠದ ಜಾತ್ರೆಗೆ. ಸರ್, ಈಗ ಸಿದ್ಧಗಂಗಾ ಮಠದ ಇತಿಹಾಸ ಉಳ್ಳ ಅಂತ ದೇವಾಲಯಕ್ಕೆ ಬಂದಿದ್ದೀವಿ. ಅಂದ್ರೆ ಸಿದ್ಧಲಿಂಗೇಶ್ವರರು ಇಲ್ಲಿ ಬಂದು ತಪಸ್ ಮಾಡಿ ಹೋದಂತ ಜಾಗ. ಸೊ ಇಲ್ಲಿ ಗಂಗಮ್ಮ ತಾಯಿ ಇದೆ, ಮತ್ತೆ ಸಿದ್ಧಲಿಂಗೇಶ್ವರರದು ಗುಡಿ ಇದೆ. ಸೊ ಈಗ ಅಲ್ಲಿಗೆ ಒಂದು ಸಾರಿ ವಿಸಿಟ್ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ನಮ್ಮ ಮುಂದಿನ ಇದು ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಸಿದ್ಧಗಂಗೆಯ ಶಿವಕುಮಾರರ ಸಿದ್ಧಗಂಗೆಯ ಶಿವಕುಮಾರರ ಸಿದ್ಧಗಂಗಮ್ಮನವರ ದೇವಸ್ಥಾನ ನೋಡಿ. ಇದ್ರ ಮೇಲ್ಗಡೆ ಇದರ ಸ್ಥಳ ಪುರಾಣ ಬರೆದಿದ್ದಾರೆ. ಸಿದ್ಧಗಂಗಾ ಸ್ಥಳ ಮಹಿಮೆ ಗಂಗೋದ್ಭವ ನೋಡಿ. ಯಡಿಯೂರು ಸಿದ್ಧಲಿಂಗೇಶ್ವರರು 1470 ತಪೋನುಷ್ಠಾನ ಗೈದ ಇಲ್ಲಿನ ನೆಲ ಜಲ ಇದೆ. ಬರೋಣ. ಶಿಶಿರಋತು ಮಾಘ ಮಾಸೆ ಕೃಷ್ಣ ಪಕ್ಷೆ ವ್ಯಾಯಂತು ಕಾಣುವ ದೇವರು ಇವರು ಸಿದ್ಧಗಂಗೆಯ ಪೂಜ್ಯರು. ಕಾಣುವ ದೇವರು ಇವರು ಸಿದ್ಧಗಂಗೆಯ
ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಗೆ ಯಾವ ಊರು ಸುಧಾಕರ್ ಅವರು? ಸರ್ ತುಮಕೂರು, ಇಲ್ಲೇನೆ ಮಹಾನಗರ ಪಾಲಿಕೆ 1ನೇ ವಾರ್ಡು. ಹಾಂ, ಹೊನ್ನೇನಹಳ್ಳಿ ಅಂತ. ಹೊನ್ನೇನಹಳ್ಳಿ. ಹಾಂ ಹಾಂ ಹಾಂ. ಯಾವ್ದು ನಿಮ್ಮದು? ಇದು ಒಂದು ಜೊತೆ, ಇದು ಒಂದು ಜೊತೆ. ಎಬ್ಬಿಸ್ಬೋದಾ? ಎಬ್ಬಿಸಿ. ಈಗ ಮಾಡಿಕೊಂಡಿತ್ತು ಅಣ್ಣ. ಯಾವ ವೆರೈಟಿ ಇವು? ಇದು ಹಳ್ಳಿಕಾರ್ ಜಾತಿ. ಇದು ಪ್ಯೂರ್ ನಾಟಿ. ನಮ್ಮ ಕರ್ನಾಟಕದಲ್ಲಿ ಭಾಳ ಫೇಮಸ್ಸು. ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ಹಳ್ಳಿಕಾರು ಜಾತಿ ಸಾಕಿ ಬೆಳೆಸಿ ಅಭಿವೃದ್ಧಿ ಪಡಿಸಿರೋದು ರಾಜ ಮಹಾರಾಜರ ಕಾಲದಿಂದಲೂ ಈ ರಾಜ್ಯದ ಜನತೆ ಇದನ್ನು ಹೆಚ್ಚು ಪ್ರೀತಿ ಮೆಚ್ಚುಗೆಯಿಂದ ಕಟ್ಕೊಳ್ಳೋವಂಥ ದನ ಇದು ಹಳ್ಳಿಕಾರು. ಹಳ್ಳಿಕಾರು ಅಂದ್ರೆ ಇದೆ. ಓಹ್, ಈಗ ಅದೇ ಹಳ್ಳಿಕಾರ್ ಅಂತ ಟೈಟ್ಲಿಕ್ಕೆ ಅಂತಾರಲ್ಲ, ಅದೇ ಹಳ್ಳಿಕಾರ? ಅದು ಆ ಟೈಟ್ಲ್ ಅವ್ರು ಯಾರೋ ಇಟ್ಕೊಂಡಿದ್ದಾರೆ. ಇದು ಹಳ್ಳಿಕಾರ್ ಅಂತ ನಾವು ಹೇಗೆ ಕಂಡುಹಿಡಿಬೋದು ಸರ್? ಇದ್ರೊಳಗೆ ಇದಕ್ಕೆ ಇದರದೇ ಆದಂಥ ಬಾಡಿ ನೇಚರ್, ಅಂದರೆ ಶರೀರ ಇದೆಯಲ್ಲ ಪ್ರಕೃತಿ, ಅದರಿಂದ ಮತ್ತೆ ಕೊಳ್ಳು ಮೂತಿ ಉದ್ದ ಎತ್ತರ ಎಲ್ಲ ಭಾಳ ಅದ್ಭುತವಾಗಿ ಬೆಳೆಯುವಂಥ ವಿಚಾರ ಇದೆ ಈ ಜಾತಿನಲ್ಲಿ. ಸೊ ಇವು ಕರ್ನಾಟಕದ ವೆರೈಟಿನಾ? ಕರ್ನಾಟಕ, ಇದು ದೇಸಿ, ನಮ್ಮ ಕರ್ನಾಟಕ ರಾಜ್ಯದ್ದೇ ತಳಿ ಇದು. ಕರ್ನಾಟಕ ರಾಜ್ಯದ ದೇಸಿ ತಳಿ ಇದು? ದೇಸಿ ತಳಿ, ಪಕ್ಕಾ ನಾಟಿ. ನೋ ಮಿಕ್ಸಿಂಗ್, ನೋ ಕ್ರಾಸಿಂಗ್, ಯಾವುದೂ ಇಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಅಮೃತ್ ಮಾಲ್ ಅಂತ ಒಂದು ಜಾತಿ ಬರ್ತದೆ. ಹಾಂ. ಇವೆರಡು ರಾಜ ಮಹಾರಾಜರ ಕಾಲದಿಂದಲೂ ಅವರು ಸಾಕಿ ಸಲುವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಎತ್ತುಗಳು, ದನಗಳು. ಸೊ ಹಳ್ಳಿಕಾರ್ಗೆ ರಾಜ ಮಹಾರಾಜ ಸಪೋರ್ಟ್ ಇದೆ. ವಾವ್. ಇದಕ್ಕೆ ಹಳ್ಳಿಕಾರ್ ಅಂತ ಬರೋದಕ್ಕೆ ಹಳ್ಳಿಕಾರ್ ಜನಾಂಗನೇ ಒಂದಿತ್ತು, ಇದೆ, ಈಗಲೂ ಇದೆ ಜನಾಂಗ. ಅವರು ಸಾಕಿ ಸಲುವಿ ಫಸ್ಟು ಮಹಾರಾಜರಿಗಿಂತ ಮುಂಚೆ ಅವರು ಇಟ್ಕೊಂಡು ವ್ಯವಸಾಯಕ್ಕೆ ದುಡಿಮೆಗೆ ಎಲ್ಲ ವಿಚಾರಕ್ಕೂ ಇಟ್ಕೊಂಡು ಅವ್ರು ಪೋಷಣೆ ಮಾಡ್ಕೊಂಡು ಬಂದಂಥ ದನಗಳಿವು. ಆಮೇಲೆ ತದನಂತರ ಮಹಾರಾಜರುಗಳು ಇದ್ರ ಬಗ್ಗೆ ಇಷ್ಟಪಟ್ಟು ನಮ್ಮ ರಾಜ್ಯದ ಜನ ಸಾಕಿ ಸಲಹುತ್ತಾ ಇದ್ದಾರೆ, ಇದರಿಂದ ದುಡಿಸ್ಕೊಂಡು ಎಲ್ಲ ರೈತಾಪಿ ಕುಟುಂಬದವ್ರು ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಇದನ್ನು ರಾಜ ಮಹಾರಾಜರುಗಳು ಅವರಿಂದ ತಗೊಂಡು ಅದನ್ನು ಮತ್ತೆ ಇದಕ್ಕೋಸ್ಕರನೇ ಹುಲ್ಗಾವಲುಗಳು ಬಿಟ್ಟು, ಸಾವಿರಾರು ಎಕರೆ ಹುಲ್ಗಾವಲು ಇದೆ ಪ್ರದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ರಾಜಮನೆತನದ್ದು ಅವ್ರು ಬಿಟ್ಟಂಥದ್ದು, ಇವು ಮೇಯಕ್ಕೋಸ್ಕರ ಹುಲ್ಗಾವಲಿಗೆ ಅಂತಲೇ ಬಿಟ್ಟಿದ್ದು. ಗೋಮಾಳ ಅಂತಾರಲ್ಲ, ಗೋಮಾಳ ಅಂತ. ಅದನ್ನೆಲ್ಲ ಇದು ರಾಜ್ಯದಲ್ಲಿ ಇದನ್ನೆಲ್ಲ ಆ ಥರ ಎಲ್ಲ ಬಿಟ್ಟು ಬೆಳೆಸಿ ಪ್ರೋತ್ಸಾಹ ಕೊಟ್ಕೊಂಡು ಅವತ್ತಿಂದ ಆ ಜನಾಂಗದಿಂದ ತಗೊಂಡು ಬಂತಲ್ಲ ಇದು, ಅದಕ್ಕೆ ಹಳ್ಳಿಕಾರ್ ಜಾತಿ ಎತ್ತು ಅಂತ. ಸೊ ಹಳ್ಳಿಕಾರ್ ಅಂತಂದ್ರೆ ಆಕ್ಚುಲಿ ಒಂದು ಜನಾಂಗದ ಟೈಟ್ಲ್. ಅದು ಸಾಕ್ತಾ ಇದ್ದವರು ಅದಕ್ಕೋಸ್ಕರ ಹಳ್ಳಿಕಾರ್ ಜಾತಿ ಅಂತ ಇದಕ್ಕೆ ಹೆಸರಿಟ್ಟು ಅವತ್ತಿನಿಂದ ಅಭಿವೃದ್ಧಿ ಆಗಿ ಬಂದಿರತಕ್ಕಂಥದ್ದು. ಹೌದಾ? ಬನ್ನಿ ತೋರಿಸಿ. ಆಕ್ಚುಲಿ ಇದನ್ನ ಹೈಟ್ ವೈಟ್ ಅಂದ್ರೆ ಅದು ಹೆಂಗೆ ನೋಡೋಣ. ನೋಡಿ, ಈಗ ಇದು 2 2 ವರ್ಷ 2 ತಿಂಗಳು ಇದು ಹುಟ್ಟಿ. ಈಗ 2 ವರ್ಷ ಏಜು? 2 ವರ್ಷ 2 ತಿಂಗಳಾಗಿದೆ ಅಷ್ಟೇ. ಇದು ಅದು ಹುಟ್ಟಿದ ದಿವಸ ಎಲ್ಲ ಲೆಕ್ಕ ಗೊತ್ತಾಗ್ಬಿಡ್ತದೆ. ಅಲ್ಲಿಗೆ ಬರಬೇಕಾದ್ರೆ 2 ವರ್ಷ ತುಂಬಬೇಕಿವು. ಅಲ್ಲಿ ಬರಬೇಕು. ಹುಟ್ಟಾಗ ಅಲ್ಲಿರ್ತದೆ, ಹಾಲಲ್ಲು ಅಂತೀವಿ ಅದಕ್ಕೆ. 2 ಅಲ್ಲಿಗೆ ಬಿದ್ದಾಗ ಹಾಲಲ್ಲು ಬಿದ್ದು ಹೊಸದಾಗಿ ನಮಗೆ ಹೆಂಗೆ ಹುಟ್ತದೆ, 7 ವರ್ಷಕ್ಕೂ ಏನೋ ಹುಟ್ತದಲ್ವ ನಮ್ಮ ಮನುಷ್ಯರಿಗೆ, ಇದಕ್ಕೆ 2 ವರ್ಷಕ್ಕೆ ಹುಟ್ಟುತ್ತೆ. 2 ವರ್ಷಕ್ಕೆ? ಓಕೆ. ಆವಾಗ ಅಷ್ಟೊತ್ತಿಗೆ ಇದ್ರದ್ದು ಶರೀರ ಇಷ್ಟು ದಷ್ಟಪುಟ್ಟವಾಗಿ ಇದೊಂದು ಶೇಪ್ ನೋಡಿ, ಒಂದು ಹಾರ್ಸ್ ಇದಿದೆ, ಶೇಪಲ್ಲಿದೆ, ಒಂದು ಹಾರ್ಸ್ ಫೀಲಲ್ಲಿದೆ ನೋಡಿ. ಅಂದ್ರೆ ಅಥ್ಲೆಟಿಕ್ ಬಾಡಿ ತರ, ಒಂದು ಸ್ಪೋರ್ಟ್ಸ್ ಈ ಶೇಪ್ ಇದೆಯಲ್ಲ, ಇದೆಲ್ಲ ಹಳ್ಳಿಕಾರ್ ಜಾತಿ ದನಗಳಿಗೆ ಈ ತರ ಸುಂದರವಾದ ಶರೀರ ಬರುತ್ತದೆ. ಓಕೆ. ಸೊ ಸೌಂದರ್ಯದಲ್ಲೂ ನಂಬರ್ 1 ನೀವು. ವಾವ್. ಬಲ ಒಳ್ಳೆ ಇದೆಲ್ಲ ರಾಜರ ಕಾಲದಲ್ಲಿ ಯುದ್ಧ ಭೂಮಿನಲ್ಲೆಲ್ಲ ಯೂಸ್ ಮಾಡಿದ್ದಾರೆ ಇದು. ನೀವು ಸ್ಟಡಿ ಮಾಡಿ ಇಲ್ಲ ವಿಚಾರ ತಿಳ್ಕೊಳ್ಳಿ ಇದ್ರ ಬಗ್ಗೆ. ಯುದ್ಧಕ್ಕೆ ಕುದುರೆ ಆನೆ ಅಲ್ವಾ? ಕುದುರೆ ಆನೆ. ಇದು ಸಾಮಾನು ಸರಕುಗಳು ಎಲ್ಲ ವಿಚಾರ ಸಾಗಾಣಿಕೆ ಮಾಡೋಕ್ಕೋಸ್ಕರನೇ ಇಟ್ಕೊಂಡಿದ್ರು ರಾಜಮನೆತನಗಳಲ್ಲಿ. ಓಕೆ, ನೈಸ್. ಸೊ ನೀವು ಮೊದಲಿಂದ ಸಾಕ್ತಿದ್ದೀರಾ? ಇದು ನಮ್ಮ ತಾತಿರ ಕಾಲದಿಂದ. ನಮ್ಮದು ಪೂರ್ಣ ರೈತಾಪಿ ಕುಟುಂಬ, ತುಮಕೂರು ಭಾಗದಲ್ಲಿ. ಹಂಗಾಗಿ ನಮಗೆ ಈ ವಿಚಾರ ಎಲ್ಲ ತೀರ ಒಡನಾಟ, ಪ್ರೀತಿ ಎಲ್ಲ ಅದನ್ನು ನಾವು ಹಂಗೆ ರೂಢಿಸ್ಕೊಂಡು ಬದುಕ್ತಾಲೇ ಇದ್ವಿ, ಬಾಳ್ತಾ ಇದ್ವಿ. ಓಕೆ, ಆಗಲಿ. ಈಗ ತಂದಿರಲ್ಲ ಈಗ ಜಾತ್ರೆಗೆ ಏನು ಉದ್ದೇಶ? ಇದು ಇಲ್ಲಿ ಕಾಂಪಿಟೇಷನ್ ಕಮಿಟಿಗೋಸ್ಕರ ಪ್ರತಿ ವರ್ಷ ಸಾಕೊಂಡು ತರ್ತೀವಿ. ಕಾಂಪಿಟೇಷನ್ ಕಮಿಟಿ ಅಂತಾರೆ ಅದಕ್ಕೆ. ಸೆಲೆಕ್ಷನ್ ಕಮಿಟಿ ಅಂತ ಮಾಡ್ತಾರೆ. ಅದರಲ್ಲಿ ಎತ್ತುಗಳನ್ನ ವಾಕ್ ಬಿಡಿಸ್ತಾರೆ. ಅದರದ್ದು ವಾಕಿಂಗ್ ಸ್ಟೈಲು,
ಟೇರು ಸ್ಟೈಲು, ಒಂದೇ ಫೇಸ್ ಲುಕ್ ಇರೋದು. ಆಮೇಲೆ ದಷ್ಟಪುಷ್ಟವಾದ ಬೆಳವಣಿಗೆ, ಗಾತ್ರ, ಇದೆಲ್ಲ ಡಾಕ್ಟರ್ಸ್ ಎಲ್ಲ ಸ್ಟಡಿ ಮಾಡಿ ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಈ ಥರ ಇದು ಮಾಡ್ತಾರೆ, ಪ್ರೈಸ್ ಕೊಡ್ತಾರೆ. ಸೊ ಫೇಸ್ ಎಲ್ಲ ನೋಡ್ತಾರೆ. ಹೌದು, ವಾಕಿಂಗ್ ಸ್ಟೈಲು ಇಂಪಾರ್ಟೆಂಟ್. ವಾಕಿಂಗ್ ಸ್ಟೈಲ್ ಬೇರೆ ಬೇರೆ ಇರುತ್ತಾ? ಬೇರೆ ಬೇರೆ. ಕೆಲವಕ್ಕೆ ಕಾಲುಗಳು ಸರಿ ಇರಲ್ಲ, ಹೆಂಗೆಂಗೋ ನಡೀತಿರ್ತವೆ. ಕೆಲವರು ಒಳ್ಳೆ ಸಿಪಾಯಿ ಥರ ನಡೀತವೆ. ಅದೆಲ್ಲ ಒಂದೊಂದು ಮಾರ್ಕ್ಸ್ ಅದಕ್ಕೆ. ಓಕೆಲ್ಲ ಯಾರು ಡಾಕ್ಟರ್? ವೆಟರ್ನರಿ ಡಾಕ್ಟ್ರೇ ಸೆಲೆಕ್ಟ್ ಮಾಡೋದು. ಓಕೆ. ಸೊ 2 ವರ್ಷ 2 ತಿಂಗಳು. 2 ವರ್ಷ. ಎಷ್ಟು ಇವುಗಳಿಗೆ ಆಯಸ್ಸು? ಇವಕ್ಕೆ ಕನಿಷ್ಠ ನಾವು ಹಲ್ಲು ಹುಟ್ಟಿದ ಮೇಲೆ ಒಂದು 10 ವರ್ಷ ಚೆನ್ನಾಗಿ ಸಾಕೊಂಡು ಇದ್ದರೆ 10 ವರ್ಷ ಇರ್ತವೆ. ಅದಕ್ಕೆ ಮುಂಚೆ ಒಂದು 18 ವರ್ಷ. 18 ವರ್ಷ ಆಯ್ತು ಇರ್ತದೆ. 17-18 ವರ್ಷ ಇರೋವಂಥ ಎತ್ತನ್ನು ಇದ್ದೀವಿ ನಾವು. ಆಮೇಲೆ ಸ್ವಲ್ಪ ಏನಾದರೂ ಮನುಷ್ಯನಿಗೆ ಬಂದಂಗೆ ಆರೋಗ್ಯ, ಶರೀರದ ವಿಚಾರ ಏನಾದರೂ ಹಂಗ ಕೆಡ್ತದೆ. ಆಮೇಲೆ ಏನು ಬೇಕಾದ್ರೂ ಅದು ಸಾಯ್ಬೋದು, ಇಲ್ಲ ಕಸಾಯಿ ಖಾನೆಗೂ ಕೊಡೋರು ಇರ್ತಾರೆ. ನಾವಂತೂ ಎಂದೂ ಕೊಟ್ಟಿಲ್ಲ ಜೀವಮಾನದಲ್ಲಿ. ಸಾಯೋವರೆಗೂ ಬೇಕಾದ್ರೆ ಟ್ರೀಟ್ ಮಾಡಿಬಿಟ್ಟು ಮಣ್ಣು ಮಾಡ್ಕೊತೀವಿ ಅಷ್ಟೇ. ನೋಡಿ ರೈತರ ನಿಯತ್ ನೋಡಿ ಹೆಂಗಿರುತ್ತೆ. ಅದಷ್ಟೇ. ದುಡ್ಸ್ಕೊಂಡ್ಬಿಟ್ಟು ತಗೊಂಡೋಗಿ ಯಾರಿಗೂ ಕೊಡೋದಿಲ್ಲ. ನಾವು ಮಾತ್ರ ನಮ್ಮ ಜೀವಮಾನದಲ್ಲಿ ನಮ್ಮ ವಂಶದಲ್ಲೇ ಕೊಟ್ಟಿಲ್ಲ ಯಾರೂ ನಾವು ಆ ಥರ ಎಲ್ಲ. ಓಕೆ. ಸೊ ಈಗ ಇದು ನೀವು ಸಾಕಿರೋದೇ ಕಾಂಪಿಟೇಷನ್ ಉದ್ದೇಶಕ್ಕೆ ಅಥವಾ ಹೊಲ ಉಳಕ? ಹೊಲ ಏನು ಈಗ ಮುಂಚೆ ಎಲ್ಲ ಉಳ್ತಿದ್ವಿ, ಈಗ ಯಾರು ಉಳೋಕೆ ಆಳುಗಳೇ ಬರಲ್ವಲ್ಲ. ನಾವು ವಯಸ್ಸಾಯ್ತು, ನಮ್ಮ ಕೈಲೂ ಉಳೋಕ್ಕಾಗಲ್ಲ. ಹಿಂಗಾಗಿ ಈಗ ಸುಮ್ಮನೆ ಏನೋ ಒಂದು ಮನೆಯಲ್ಲಿ ಇರಬೇಕಲ್ವ. ನಮ್ಗೆ ಈ ವಿಲ್ದಲ್ಲೇ ಇದ್ದರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ, ಸಮಾಧಾನನೇ ಇರಲ್ಲ. ತೋಟಗಳು ಇರೋದ್ರಿಂದ ತೋಟದಲ್ಲಿ 1 ಜೊತೆ 2 ಜೊತೆ ಕಟ್ಟು ಹಾಕ್ಕೊಂಡು ಮೇಯಿಸ್ಕೊಂಡು ಇರ್ತೀವಿ. ವರ್ಷಕ್ಕೊಂದ್ಸಲ ಕಾಂಪಿಟೇಷನ್ ಕರ್ಕೊಂಡು ಈ ಜಾತ್ರೆಗೋಸ್ಕರ ನಾವು ಈ ಜಾತ್ರೆ ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ. ತುಂಬ ಜಾತ್ರೆ ನಡೀತಾರೆ, ಉದಾಹರಣೆ ಮಾಗಡಿ ಎಲ್ಲ ನಡೀತವೆ. ಹೋಗಲ್ಲ. ಆಯಾ ಪ್ರಾಂತ್ಯದವರು ಬೇರೆ ಅಲ್ಲಿ ಇರೋರು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಏರಿಯಾ ಜಾತ್ರೆ, ಇದು ನಮ್ಮ ಊರ ಜಾತ್ರೆ ಸಾಲೋದಕ್ಕೆ ಇದನ್ನು ಇಲ್ಲಿ ನಮ್ಮ ತಾತಿರ ಕಾಲದಿಂದಲೂ ಮಾಡ್ಕೊಂಡು ಬರ್ತಲೇ ಇದ್ದೀವಿ ನಾವು. ಸೊ ಎಷ್ಟು ಒಂದು 50 ವರ್ಷದಿಂದ ಬರ್ತಿದ್ದೀರಿ ನೀವು? ನಾನು ಬಂದೆ 40-45 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ತಾತ ಲೆಕ್ಕ ಹಾಕೊಳ್ಳಿ. ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ಮಾಡ್ತಾ ಇದ್ದೆ. ಪ್ರಶಸ್ತಿ ಬರ್ತಾ ಇದೆ. ಎಷ್ಟು ವರ್ಷ ಗೆದ್ದಿದ್ದೀರಿ? ನಾನು 40 ವರ್ಷದಿಂದಲೂ ಒಂದು ಕ್ಯಾಟಗರಿ, ಇಲ್ಲ ಕಡೆಯಲ್ಲೂ, ಇಲ್ಲ ಇನ್ನೊಂದು ಕ್ಯಾಟಗರಿ 2 4 6 ಈ ಥರ ವಿಚಾರದಲ್ಲಿ ಕಾಂಪೀಟ್ ಮಾಡ್ತೀನಿ. ಎಲ್ಲದರಲ್ಲೂ ಮೊದಲನೇ ಸ್ಥಾನದಲ್ಲಿ ಇದ್ದೀನಿ. ಇಲ್ಲಿವರೆಗೂ ಬಿಟ್ಟು ಕೊಟ್ಟಿಲ್ಲ ಆ ಸ್ಥಾನನ. ನೀವೇ ಫಸ್ಟ್ ಪ್ರೈಸ್ ವಿನ್ನರು? ಅಂದರೆ ಕ್ಯಾಟಗರಿ ವೈಸ್. ಕರೆಕ್ಟ್. ಓಕೆ. ಅಂಡರ್ 16, ಅಂಡರ್ 19 ಅಂತ ಕರೀತಾರಲ್ಲ, ಹಂಗೆ 2 4 6 ಕಡೆ ತೋರಿಸ್ಬೋದು, ನೋಡ್ಬೋದು ಅಲ್ಲ ಏನಾರು? ನೋಡಿ ನಾವು ಹತ್ರ ಹೋದ್ರೆ ಅದು ಏನು ಮಾಡಲ್ಲ. ಬನ್ನಿ ನೋಡಿ, ಇದು 2 ಇಲ್ಲ ಸರ್, ಜಾಸ್ತಿ ಅವಲ್ಲ ಸರ್? ಇದು ಹಾಲಲ್ಲೇ ಇವು. ಲೆಕ್ಕ ಇಲ್ಲ ಅವು? ಲೆಕ್ಕ ಇಲ್ಲಲ್ಲ. ಇದು ಬಿದ್ದಾಗ ಇಲ್ಲಿಗೆ ಬರ್ತದೆ ಹಲ್ಲು, 4 ಹಲ್ಲು ಅಂತಾರೆ. ಈ ಹಲ್ಲು ಬಿದ್ದರೆ 6 ಹಲ್ಲು, ಈ ಹಲ್ಲು ಬಿದ್ದರೆ ಕಡೆಯಲ್ಲು. ಒಟ್ಟು ಎಷ್ಟು? 7 ಅಲ್ಲ? 8 ಹಲ್ಲು. 8 ಹಲ್ಲು. ಓಕೆ. ಸೊ ಇದೊಂಥರ ಈಗ ಹುಡುಗ ಇದು 2 ವರ್ಷ ಒಳ್ಳೆ ಹುಡುಗ ಅಲ್ವಾ? ಮತ್ತು ಇವಕ್ಕೆಲ್ಲ ಇದಿದೆ, ಏನೋ ಮೇಂಟೆನೆನ್ಸ್ ಇದೆಲ್ಲ ನೇರ ಮಾಡಿಸ್ಕೊಂಡು ವರ್ಷದಲ್ಲಿ ಒಂದು 2-3 ಸಾರಿ ಇದಕ್ಕೆ ಕೆಲಸ ಮಾಡಿಸ್ತೀವಿ. ಇಲ್ಲ ಅಂದರೆ ಅದು ಹೆಂಗೆ ಬೇಕೋ ಹಂಗಂಗೆ ಹೊಟ್ಟೋಗಿರ್ತದೆ. ನೋಡಿ ಇದೆಲ್ಲ ಬೆಂಡ್ ಎತ್ತಿರೋದೇನೆ ಕೆಲಸ ಇದು. ಹೌದಾ? ಸೊ ಬೆಂಡ್ ತೆಗೆದು ರಿಪೇರಿ ಮಾಡ್ಬೋದು? ಮಾಡ್ತಾರೆ. ಅದಕ್ಕೆ ಅದೇ ಅಂತ ಒಬ್ಬ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ಒಂದು ಜೊತೆ ಎತ್ತು ಮಾಡೋಕೆ 5,000 ಆಗ್ತದೆ. ಅದು ಕೊಟ್ಟು ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂತೀವಿ ನೀಟಾಗಿ. ಕೊಂಬು ನಟಿಗೆ ಇದೊಂದು ಮಾಡಿದಾಗ ಒಂದು 15 ದಿವಸ ಹಗಲು ರಾತ್ರಿ ಮುಂದೆ ಮಲಗಿರ್ತೀವಿ, ಕೂತಿರ್ತೀವಿ. ಯಾಕೆ? ಅದು ಕಾಲು ಕೈ ಇದು ಗೊಂತಿಗೆನ ತಗಲ್ಸ್ಕೊಂಬಿಟ್ರೆ ಅದು ಡ್ಯಾಮೇಜ್ ಆಗ್ಬಿಡ್ತದೆ ಅಂತ ಕಾಯ್ಬೇಕದನ್ನ. ಅಯ್ಯೋ, ಇದೆಲ್ಲ ಭಾಳ ಕಷ್ಟ. ಆದರೂ ನಮಗೆ ಈಸಿ. ಬೇರೆಯವ್ರಿಗೆ ಕಷ್ಟ ಅನ್ನಿಸ್ಬೋದು, ನಮ್ಗೆ ಈಸಿ. ನಮ್ಗೆ ಅದೇ ಒಂದು ಮನಸ್ಸಿನಲ್ಲಿ ಅದು ನಮ್ಮ ಕೆಲಸನೇ ಅದಲ್ವಾ. ಹಾಗಾಗಿ ಇದ್ರ ಬಗ್ಗೆ ಭಾಳ ಕೇರ್ ತಗೊತೀವಿ. ಪ್ರೀತಿ ಅದು ಕಷ್ಟ. ಪ್ರೀತಿಲಿದ್ರೆ ಏನು ಗೊತ್ತಾಗಲ್ವಲ್ಲ, ಆ ಥರ. 2 ವರ್ಷ ಅಲ್ವಾ? ಇನ್ನೂ ಎಷ್ಟು ಹೈಟ್ ಆಗುತ್ತೆ ಇದು? ಬೆಳೀತದೆ ಸರ್. ಈಗ ನೋಡಿ ಅದು ಅವರು ಆ ಸಾಹೇಬ್ರ ಹತ್ರ ಬನ್ನಿ ನೋಡಿ. ಇವರು ಇಷ್ಟು ಹೈಟ್ ಅವ್ರೆ, ಎಷ್ಟು ಇವರೊಂದು 4 ಅಡಿ ಅವ್ರೆ, 5 ಅಡಿ ಅವ್ರು. ಅವ್ರ ಹತ್ರ ಹೋಗಿ ಬನ್ನಿ. ಆ ಸಾಹೇಬ್ರ ನಮ್ಮ ಮಕ್ಕಳ ಥರ ಇನ್ನೂ ಚೇಂಜ್ ಮಾಡಿಸಿದ್ದೀರಂತ ಇದಕ್ಕೆ? ಇಲ್ಲ. ಇವ್ರಿಗೆ ಎಷ್ಟು ಏಜು? ಈಗ ಇದಕ್ಕೆ ಆಗಿದೆ ಒಂದು 8-9 ವರ್ಷ ಆಗಿದೆ. 8-9 ವರ್ಷ ಆಗಿದೆ. ಸೊ ಅವ್ರು ಹಿಂಗೆ ಆಗ್ತಾರೆ? ಆಗ್ತಾರೆ. ಇದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ನನ್ನ ಲೆಕ್ಕದಲ್ಲಿ ಅದಕ್ಕೆ ತಗೊಂಡು ಬೆಳೆಸ್ತಾ ಇರೋದು. ಅದು ನಾನೇ 120 ಕೂಟ ಮಾಡಿರೋದು ಇದು.
ಜೊತೆ ಇದೊಂದು ಕಡೆ ತಗೊಂಡೆ ಅದನ್ನೊಂದು ಕಡೆ ತಗೊಂಬಂದು ಊಟ ಮಾಡಿರೋದು, ಜೊತೆ ಪೇರ್ ಮಾಡಿದ್ದೀವಿ. ಏನಿಲ್ಲ ಬಿಡಿ. ಅದೆಲ್ಲ ಸುಮ್ಮನೆ ಹುಡುಗಾಟ ಅದು, ವಯಸ್ಸಲ್ವಾ. ಓಕೆ, ಇದು ನನ್ನಂಗೆ, ಇದು ನಿಮ್ಮಂಗೆ. ಫುಲ್ ತಾಳ್ಮೆ ಇದಕ್ಕೆ. ಎಲ್ಲ ನೋವು ತಿಂದಾಗ ಶರೀರ ನಮ್ಮ ಮನುಷ್ಯ ಹೆಂಗೆ ಸಮಾಧಾನ, ಬೇಡ್ರಪ್ಪ ಏನು ಗಲಾಟೆ ಗದ್ದಲ ಮಾಡ್ಕೋಬೇಡಿ ಹುಷಾರಪ್ಪ ಅಂತೀವಲ್ಲ, ಆ ಥರ ಇದು ಏನಾಗಲಿ ನಡಿ ಹೋಗೋಣ, ಗಾಡಿ ಸ್ಪೀಡಾಗಿ ಓಡಿಸೋಣ, ಬಿದ್ರು ಎದ್ದೊಳ್ತಾರೆ, ಆ ಥರ ಅದು. ನಾವೇನ ಬಿದ್ದುಬಿಟ್ರು ಮುಗೀತು, ಎತ್ತಕ್ಕೆ ನಾಕಾಳ್ಬೇಕಲ್ಲ ನಮ್ಮನ್ನ, ಅಯ್ಯೋ ಮುದ್ಕ ಬಿದ್ದೋದ ಅಂತ, ಹಂಗೆ ಆ ಸ್ಟೇಜು. ನೀವೆಲ್ಲ ಮುದುಕರು ಸುಮ್ಮನೆ ರೀ. ಅಲ್ಲಲ್ಲ, ವಿಚಾರ ಹಂಗಿದೆ. ನಮ್ಮ ಊರಿಗೂ ಬಂದಿದ್ದೀರಂತ ಅವು. ಯಾವ ಊರಲ್ಲಿ? ಒನ್ನೇನಹಳ್ಳಿಗೆ. ನಮ್ಮ ಅಣ್ಣನ ಇಂಟರ್ವ್ಯೂ ಮಾಡಿದ್ದೀರಿ, ನಮ್ಮ ಅಕ್ಕಂದು ಸಮಾಧಿ ಹತ್ರ ಎಲ್ಲ ಹೋಗಿ ಬಂದಿದ್ದೀರಿ. ನಿಮ್ಮ ಸಂಬಂಧಿಕರು ಅವರು? ನಮ್ದೆಲ್ಲ ಒಂದೇ ಫ್ಯಾಮಿಲಿ ಊರಲ್ಲಿ ಇರೋದು, ನಮ್ದು ಒಂದೇ ವಂಶ. ಒನ್ನೇನಹಳ್ಳಿ ಅವ್ರದೆಲ್ಲ ಒಂದೇ ವಂಶ, ಒಂದೇ ಬಳ್ಳಿ. ಅದು ತಾತಿರ್ 4 ಜನ, ಅವ್ರ ಮಕ್ಕಳುಗಳು. ನಮ್ಮದು ಮೊದಲನೇ ದೊಡ್ಡಪ್ಪ ನನಗೆ ಮಂಜುಳನ ತಂದೆ, ಆಮೇಲೆ ನಮ್ಮ ತಂದೆ, ಹಿಂಗೆ ಎಲ್ಲ ಒಂದು 4 ಜನ ತಂದೆದಿರಿಗೆ 1-2 ಮಕ್ಕಳುಗಳು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ, ಎಲ್ಲ ನಮ್ದು ಒಂದೇ ಕುಟುಂಬ, ಒಂದೇ ಬಳ್ಳಿಯ ಹೂಗಳು ನೀವು. ನೋಡಿ ನಿಮ್ಮೂರು ಬಂದಿದ್ದೀವಿ ಹೆಂಗೆ ನಾವು. ಈಗಲೂ ಈ ಫೀಲ್ಡಲ್ಲಿ ಮಂಜುಳಾ ಅವರ ತಮ್ಮ ಇದು ಅಂತಲೇ ನನ್ನ ಗುರುತಿಸ್ತಾರೆ. ನೈಸ್, ವೆರಿ ನೈಸ್. ನಮಗೆ ಅದೇನೋ ಒಂದು ಅವಳಿಂದ ಒಂದೇ ಸರ್, ಬಟ್ ಮಿಸ್ ಮಾಡ್ಕೋತೀವಿ. ನಿಮ್ಗೇನು ಅಕ್ಕ ಆಗ್ಬೇಕಿತ್ತ ತಂಗಿ? ಅಕ್ಕ. ನಿಮ್ಮ ಅಕ್ಕ ಆಗ್ಬೇಕು. ಎಂಥ ಕಲಾವಿದೆ ಅಲ್ಲ ಅವರು. ತುಮಕೂರಿಗೆ ಒಂದು ತಿಲಕ. ನೀವು ನೋಡಿದ್ದೀರಿ ಅವ್ರ ಜೊತೆ ಆಡಿ ಆಟ? ನನ್ನನ್ನು ನಮಗೆಲ್ಲ ಕೈ ತುತ್ತಾಗಿ ಊಟ ಮಾಡಿಸೋಳು ನಮ್ಮನ್ನೆಲ್ಲ. ನಾನು ಬೆಂಗಳೂರಲ್ಲಿ SLC ಫೇಲ್ ಆಗ್ಬಿಡ್ತು ನಂದು. ಅವತ್ತು ನಮ್ಮ ಅಪ್ಪ ಬೈತಿದ್ರು. ಆಗೋಯ್ತು. ನಾಷ್ಟ ಮಾಡೋರಾ? ಆಯ್ತು. ಹೆಂಗೆ ಇಲ್ಲಿ ಬಂದು ಇಲ್ಲಿ ಜಾತ್ರೆ ಇದ್ರಲ್ಲ, ಊಟ ನಾಷ್ಟ ಎಲ್ಲ ಏನು ವ್ಯವಸ್ಥೆ? ಇಲ್ಲಿ ಅಡುಗೆ ವ್ಯವಸ್ಥೆ ಇಟ್ಟಿದ್ದೀವಿ, ಮಟನ್ ಇಟ್ಕೊಂಡಿದ್ದೀವಿ. ಹೌದಾ? ಸ್ನೇಹಿತರೆಲ್ಲ ಬರ್ತಾರಲ್ಲ. ನೀವು ಶಿವಾನಂದ ನನ್ನ ತಮ್ಮನೇ. ನಾನು ಇಷ್ಟೊತ್ತವರೆಗೂ ಒನ್ನೇನಹಳ್ಳಿ ಅಂದರೆ ನಮ್ದು ಒಂದೇ ಫ್ಯಾಮಿಲಿ ಅಂತ ಹೇಳ್ತಿದ್ದೀನಿ. ಇನ್ನು ಯಾರು ಅವನು ಶಿವಾನಂದ ಅಂದರೆ ಬೇರೆ ಅನ್ನೋಕ್ಕಾಗುತ್ತಾ? ಅವನು ತಮ್ಮನೇ. ಸರ್ ಚೆನ್ನಾಗಿದ್ದೀರಾ? ಹಾಂ, ಇದೆಲ್ಲ ನೋಡಿ, ಈಗ ಮಧ್ಯಾಹ್ನದ ಊಟಕ್ಕೆ ತಯಾರಾಗ್ತಾ ಇದೆ. ಎಷ್ಟು ದಿವಸ ಇಲ್ಲಿ ಹಾಲ್ಟ್ ನೀವು? ಯಾವುದು 5 ಡೇಸು ಇರ್ತೀವಿ, 4-5 ಡೇಸ್ ನಡೀತದೆ. ಇರ್ತೀವಿ ಇಲ್ಲೆಲ್ಲ ಬಂದು ಸ್ನೇಹಿತರಿಗೆಲ್ಲ ಊಟ ತಿಂಡಿ ಕಾಫಿ ಟೀ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಮಗೂ ಅಲ್ಲೆಲ್ಲರೂ ಬೇರೆ ಕಡೆ ಹೋದಾಗ ಅವರು ಎಲ್ಲ ಹಂಗೆ ಟ್ರೀಟ್ ಮಾಡಿರ್ತಾರೆ. ಸೊ ನಾನು ಅದೇ ಟ್ರೀಟ್ ಮಾಡಬೇಕಲ್ವ ಬಂದು ಸ್ನೇಹಿತರಿಗೆ, ಅದಕ್ಕೋಸ್ಕರ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ. ನೀವು ಇಲ್ಲಿ ಮಠದ ದಾಸೋಹಕ್ಕೆ ಹೋಗಲ್ವ ಊಟಕ್ಕೆ? ನಾವೇನು ಹೋಗಲ್ಲ, ಅಂದರೆ ವಿಚಾರ ಇದ್ದಾಗ ಹೋಗ್ತೀವಿ, ಊಟ ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ನನಗೂ ಈಗ ಸ್ನೇಹತ್ವದಲ್ಲಿ ಬಂದವರಿಗೆ ನಾವು ಒಂದು ಅತಿಥಿ ಸತ್ಕಾರ ಮಾಡಬೇಕಲ್ವ. ನಮ್ಗೆ ಅವ್ರು ಮಾಡಿರ್ತಾರಲ್ವ ಅಲ್ಲೆಲ್ಲ ಬೇರೆ ಕಡೆ. ಇಲ್ಲೇನೋ ಇದೆ ನಡೀರಪ್ಪ ಮಠಕ್ಕೆ ಹೋಗೋಣ ಅಂತ ಅನ್ಬೋದು. ಅಲ್ಲಿ ಅವರನ್ನು ನಮ್ಮನ್ನು ಕುಂಡ್ರಿಸಿ ಊಟಕ್ಕೆ ಇಟ್ಟಿರ್ತಾರಲ್ವ, ನಾವು ಊಟ ಮಾಡಿ ಬಂದಿರ್ತೀವಿ, ಅದನ್ನು ಋಣ ತೀರಿಸ್ಬೇಕಲ್ವ. ಆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯದಲ್ಲಿ ಅದು ನಡೆಸ್ತೀವಿ. ಸೊ 3 ಹೊತ್ತು ಅಡುಗೆ ಮಾಡ್ಕೊತೀರಿ? 3 ಹೊತ್ತು. ಬೆಳಿಗ್ಗೆ 6 ಗಂಟೆಗೆ ಕಾಫಿ ರೆಡಿ, ಟೀ ರೆಡಿ ಮಾಡಿಸ್ತೀನಿ. ಬಂದವ್ರ ಸ್ನೇಹಿತರಿಗೆಲ್ಲ ಕಾಫಿ ಟೀಯಿಂದಲೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಮಧ್ಯಾಹ್ನ ಊಟ ಮುದ್ದೆ ಮಾಡಿದ್ರೆ ಅನ್ನ ಸಾಂಬಾರು ಪಲ್ಯ ಆ ಥರ. ರಾತ್ರಿನೂ ಅನ್ನ ಸಾಂಬಾರು ಪಲ್ಯ ಅದು ಮಾಡಿಸ್ತೀವಿ. ಮಲ್ಕೊಳ್ಳೋದಿಲ್ಲ? ಎಲ್ಲ ಇಲ್ಲೇ ಮಲಗ್ಬಿಡ್ತೀವಿ. ಸೊಳ್ಳೆ ಪಳ್ಳೆ ಕಚ್ಚಿದ್ರೆ? ಏನಿಲ್ಲ, ಒಂದು ಸೊಳ್ಳೆನೂ ಇಲ್ಲ ಇಲ್ಲಿ, ಭಾಳ ಆರಾಮಿರ್ತದೆ. ಈ ಜನಗಳು ಸ್ನೇಹಿತರು ಮಧ್ಯದಲ್ಲಿ ನಿದ್ದೆ ಮಾಡೋದು, ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಮೊನ್ನೆ ರಾತ್ರಿ 3:30ವರೆಗೂ ಕೂತಿದ್ವಿ ಮಾತಾಡ್ಕೊಂಡು. ಏನು ಮಾತಾಡ್ತೀರ ರಾತ್ರಿ? ಸುಮ್ಮನೆ ಏನು ಬರೀ ದನಿನ ಸುದ್ದಿ ಬಿಟ್ಟರೆ ನಮ್ಗಿನ್ನೇನು ಗೊತ್ತಿಲ್ಲ, ಏನು ಮಾತಾಡೋದಿಲ್ಲ. ದನದ್ದೇ ಸುದ್ದಿ. ಇಲ್ಲಿ ಸೇರೋರೆಲ್ಲ ದನಿ ಸ್ನೇಹಿತರುಗಳೇ ಸೇರೋದು, ಬೇರೆ ಯಾರು ಬರೋಲ್ಲ. ನಾವು ಯಾರ ಜೊತೆನೂ ಹೋಗೋದು ಇಲ್ಲ, ಬರೀ ಅವ್ರನ್ನ ಬಿಟ್ಟರೆ ನಮಗಿದೆ ಇದು ಸ್ವರ್ಗ. ನಿಮಗೆ ಸ್ವರ್ಗ. ಆಮೇಲೆ ನಮ್ಮದು
ಪ್ರಪಂಚ ಅಂದರೆ ದನಿ ಸ್ನೇಹಿತರುಗಳೇ ನಮ್ಮ ಪ್ರಪಂಚ. ನಿಮ್ಮ ಲೋಕನೇ ಇದು. ಲೋಕನೇ